ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ದ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕ್ ಗಾಂಧಿ ವಾದ್ರಾ ಅವರ ಬಂಧನ ವಿಚಾರವಾಗಿ ಯಾದಗಿರಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಂಧನವು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದ್ದು ಕೇಂದ್ರ ಸರ್ಕಾರದ ಹತಾಶೆಯನ್ನ ತೋರಿಸ್ತಾ ಇದೆ ಎಂದು ಅವರು ಆರೋಪವನ್ನ ಮಾಡಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಧ್ವನಿ ಎತ್ತಿರುವವರನ್ನ ಹತ್ತಿಕ್ಕುವ ಕೆಲಸ ನಡೀತಾ ಇದೆ. ದೇಶದಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನದ ಮೌಲ್ಯಗಳಿಗೆ ಬೆಲೆ ಇಲ್ಲದಂತಾಗಿದೆ ಎಂದು ಟೀಕಿಸಿದ್ರು. ಲಕ್ಷಾಂತರ ಯುವಕರು ನೀಟ್ ಅಕ್ರಮದ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಸಾವಿಗೆ ಬೆಲೆ ಇಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಕ್ಷ್ಮತೆ ಅರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಬೇಕಿತ್ತು ಎಂದಿದ್ದಾರೆ. ದೇಶಾದ್ಯಂತ ತಜ್ಞರನ್ನ ಕರೆಸಿ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಅವರ ಭವಿಷ್ಯದ ಬಗ್ಗೆ ಭರವಸೆ ನೀಡಬೇಕಿತ್ತು. ಆದರೆ ಶಿಕ್ಷಣ ಸಚಿವರನ್ನ ವಜಾಗೊಳಿಸದಿರೋದು ಸರ್ಕಾರದ ಹಠಮಾರಿ ಧೋರಣೆಯನ್ನ ತೋರಿಸ್ತಾ ಇದೆ ಎಂದು ಹೇಳಿದ್ರು. ಕರ್ನಾಟಕದ ಸಿಇಟಿ ಪರೀಕ್ಷಾ ಮಾದರಿ ಉತ್ತಮವಾಗಿದ್ದು ಇಂದಿನ ತಂತ್ರಜ್ಞಾನ ಬಳಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆ ತರಬಹುದಿತ್ತು ಎಂದು ತಿಳಿಸಿದ್ರು. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಅಚ್ಚೇ ದಿನ್ ಭರವಸೆ ನೀಡಲಾಗಿತ್ತು. ಆದರೆ ಗ್ಯಾಸ್ ಪೆಟ್ರೋಲ್ ಬೆಲೆ ಏರಿಕೆ, ರೈತರ ಸಮಸ್ಯೆಗಳು ಹಾಗೂ ಉದ್ಯೋಗ ಕೊರತೆ ಮುಂದುವರೆದಿದೆ ಎಂದು ಆರೋಪಿಸಿದರು. ತಕ್ಷಣ ಪ್ರಧಾನಮಂತ್ರಿ ಇವತ್ತು ವಿಶ್ವಗುರು ಅನಿಸ್ಕೋತಾರೆ. ಅವರು ಸೂಕ್ಷ್ಮತೆ ಇದ್ರೆ ಇವತ್ತು ಆ ಸಚಿವರನ್ನ ಕೂಡಲೇ ವಜಾಗೊಳಿಸಿ ದೇಶದಾದ್ಯಂತ ಇವತ್ತು ಎಕ್ಸ್ಪರ್ಟ್ಸ್ ಅನ್ನು ಕರೆಸಿ ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆ ಮಾಡಿ ಅವರೆಲ್ಲ ಸಲಹೆ ತಗೊಂಡು ಅವ್ರಿಗೆ ಸಾಂತ್ವನ ಹೇಳಿ ಈ ವ್ಯವಸ್ಥೆಯನ್ನ ಸುಧಾರಿಸಲಿಕ್ಕೆ ನಾನು ಇದೆಲ್ಲ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಆ ಮಕ್ಕಳ ಜೊತೆ ನಿಲ್ಬೇಕಾಗಿತ್ತು. ಇವತ್ತಿಗೂ ಕೂಡ ಅವರು ಆ ಮಂತ್ರಿಯನ್ನು ವಜಾಗೊಳಿಸ್ಲಿಕ್ಕೆ ತಯಾರಿಲ್ಲ. ಏನ್ ತೋರಿಸ್ತದೆ? ಇದು ಬಂಡತನ ತೋರಿಸ್ತದೆ. ಇವ್ರಿಗೇನು ಸೂಕ್ಷ್ಮತೆ ಇಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಉದಾಹರಣೆ ತಗೊಳ್ಳಿ, ನಮ್ಮಲ್ಲಿ ಸಿಇಟಿ ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ, ವೀರಪ್ಪ ಮೊಯ್ಲಿಯವ್ರದಾಗ ಪ್ರಾರಂಭ ಮಾಡಿರುವಂಥದ್ದು. ಇಲ್ಲಿ ತನಕ ಏನಾದರೂ ಈ ರೀತಿ ಆಗಿದವ? ಒಂದು ಮಾದರಿ ಇದೆ ಇವತ್ತು ದಿವಸ. ಅಂಥವ್ರೆಲ್ಲರನ್ನೂ ಕರ್ಸ್ಕೊಂಡ್ಕೊಂಡು ಕೂತ್ಕೊಂಡು ಮಾಡಿ ತಂತ್ರಜ್ಞಾನ ಇದೆ ಇವತ್ತು ದಿವಸ. ಇವತ್ತು AI ಇದೆ, ಬೇಕಾದಷ್ಟು ಇವತ್ತು ಟೆಕ್ನಾಲಜಿ ಇದೆ. ಅದೆಲ್ಲವನ್ನ ಇಟ್ಕೊಂಡು ಇವತ್ತು ದಿವಸ ಒಂದು ಫುಲ್ ಪ್ರೂಫ್ ಎಕ್ಸಾಮಿನೇಷನ್ ಸಿಸ್ಟಮ್ ಮಾಡಿ ಅದೇನೂ ಆಗ್ತಾ ಇಲ್ಲ. 2014 ಇವರು ಅಧಿಕಾರಕ್ಕೆ ಬಂದು 12 ವರ್ಷ ಆಯ್ತು. ಈಗ 26 ಹೇಳಿದಾಗ ಏನು ಹೇಳಿದ್ರು? ಅಚ್ಚೇ ದಿನ, ಹೆಂಗೆ ಒಳ್ಳೆ ದಿನ ಬರ್ತಾವೆ ನಿಮಗೆ ಅಂತ. ಏನು ಒಳ್ಳೆ ದಿನ ಬಂದು? ಏನು ಗ್ಯಾಸ್ ಸಿಲಿಂಡರ್ ರೇಟು 415,000 ರೂಪಾಯಿ ಆಯಿತು. ಪೆಟ್ರೋಲ್ ರೇಟ್ ಡಬಲ್ ಆಗಿ ಇವತ್ತು ಒಂದು 50 ಇವತ್ತು ಎತ್ನಾಲನ್ನು ಬರೀ ಎತ್ನಾಲ್ ನೀವು ಮಷಿನ್ ಕೆಡ್ತದೆ, ಗಾಡಿ ಕೆಡ್ತವೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಅನ್ನೋದು ಒಂದು ಭಾಗ ಆಗಿದ್ರೆ 1 ಲೀಟರ್ ಎತ್ನಾಲ್ ಕ್ರಿಯೇಟ್ ಮಾಡೋಕ್ಕೆ, ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ ಕೇಳಿ? ಎಷ್ಟು ನೀರು ಬೇಕಾಗ್ತದೆ? ಅದು